Welcome to Guruvira Tutorials, educational classes. Please subscribe. ಗೆಳೆಯರೇ, ತಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ಗೆ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ನಮ್ಮ ಚಾನಲಲ್ಲಿ ಕನ್ನಡ ಕಲಿಕೆ ಈ ಒಂದು ಶೀರ್ಷಿಕೆಯ ಅಡಿ ನಾವು ವಿಡಿಯೋಗಳನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಈಗಾಗಲೇ 2 ವಿಡಿಯೋಗಳನ್ನು ಬಿಟ್ಟಿದ್ದೇವೆ. ಪಾಠ 1, ಪಾಠ 2. ಪಾಠ 1ರಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೇವೆ ಕನ್ನಡ ಮೂಲಾಕ್ಷರಗಳು ಮತ್ತು ಕಲಿಕೆಯ ಬಗ್ಗೆ. ಪಾಠ 2ರಲ್ಲಿ ಸ್ವರಾಕ್ಷರಗಳ ಬಗ್ಗೆ ಹೇಳಿದ್ದೇವೆ, ಪರಿಚಯ ಮಾಡಿಕೊಟ್ಟಿದ್ದೇವೆ. ಇವತ್ತಿನ ಪಾಠ ಮೂರನೇ ಪಾಠದಲ್ಲಿ ಕನ್ನಡದ ಮೂಲಾಕ್ಷರಗಳಲ್ಲಿ ವ್ಯಂಜನಗಳು ಇವುಗಳ ಪರಿಚಯ ಮಾಡಿಕೊಡುತ್ತೇವೆ. ಗೆಳೆಯರೇ, ಸ್ವರಗಳು ಅ, ಆ, ಇ, ಈ, ಉ, ರು, ರು, ಎ, ಐ, ಓ, ಔ ಸ್ವರಗಳು. ಅಂ, ಆ ಯೋಗವಾಹಕಗಳು. ವ್ಯಂಜನಗಳು ತಾವು ನಮ್ಮ ಮೊದಲನೇ ಪಾಠ 1ರಲ್ಲಿ ನೋಡಿದ್ರೆ ಈ ಸ್ವರಗಳು ಯಾವ ರೀತಿ ನಮ್ಮ ಶರೀರದಲ್ಲಿ ದೇಹದಲ್ಲಿ ಸೃಷ್ಟಿ ಆಗುತ್ತವೆ ಮತ್ತು ವ್ಯಂಜನಗಳು ಯಾವ ರೀತಿ ಸೃಷ್ಟಿ ಆಗುತ್ತವೆ ಎಂಬುದನ್ನು ನಾವು ವಿವರಿಸಿದ್ದೇವೆ. ಕ ಸ್ವರಗಳು ಹೊಟ್ಟೆಯಿಂದ, ಶ್ವಾಸಕೋಶ ಗಾಳಿಯಿಂದ, ತೆರೆದ ಬಾಯಿಂದ ಹೊರಗೆ ಬರುತ್ತವೆ. ಆದರೆ ವ್ಯಂಜನಗಳು ಕ, ಕ, ಗ, ಗಂಗ ಈ ಒಂದು ವ್ಯಂಜನಗಳು ಕ ಇಂದ ಸ್ಟಾರ್ಟ್, ಕ, ಕ, ಗ ಕುತ್ತಿಗೆ ಈ ಭಾಗದಿಂದ ಪ್ರಾರಂಭವಾಗ್ತವೆ. ಕೆಳಗಡೆ ಒತ್ತಕ್ಷರಗಳ ಬಗ್ಗೆ ನಾನು ಈ ಪರಿಚಯ ಮಾಡಿಕೊಡ್ತಿದ್ದೇನೆ. ಆದರೆ ಮುಂದಿನ ವಿಡಿಯೋಗಳಲ್ಲಿ ಅವುಗಳ ಮೂಲ ಅಕ್ಷರಗಳು ಮತ್ತು ಒತ್ತಕ್ಷರಗಳು, ಮೂಲ ಅಕ್ಷರಗಳು ಒತ್ತಕ್ಷರಗಳು ಏನು ವ್ಯತ್ಯಾಸ ಇದೆ ಅದು ಮುಂದಿನ ವಿಡಿಯೋಗಳಲ್ಲಿ ಹೇಳೋಣ. ಈ ವಿಡಿಯೋಗಳಲ್ಲಿ ಪರಿಚಯ. ಮೊದಲನೇದು ಕ, ಕ, ಗ, ಗ ತಮಗೆ ತಿಳಿದೆ ಗೆಳೆಯರೇ, ತಮಗೆ ತಿಳಿದಿದೆ ಕ, ಕ, ಗ, ಗ. ಆದ್ರೂ ಕೂಡ ಇನ್ನೊಂದ್ಸಲ ಕೇಳಿ. ಸಾಧ್ಯವಾದರೆ ಒಂದು ನೋಟ್ಬುಕ್ ಪೆನ್ನು ಮುಂದೆ ಇಟ್ಕೊಂಡು ಈ ವಿಡಿಯೋನ ವಾಚ್ ಮಾಡಿದ್ರೆ ತಾವು ಕೂಡ ಬರಿಬಹುದು. ನಾನೇನು ಬರ್ತೀನಿ ತಾವು ಕೂಡ ಬರಿಬಹುದು. ಓಕೆ, ಸರಿನಾ? ಕ ಇದು ಮೊದಲೇ ಈ 2 ರೇಖೆಗಳನ್ನು ನಾನು ಬಳಸುತ್ತೇನೆ. ಈ 2 ರೇಖೆಗಳಿಂದ ನನ್ನ ಅಕ್ಷರಗಳನ್ನ, ಅಂದ್ರೆ ಬರವಣಿಗೆ ಶುದ್ಧವಾಗಿರ್ಲಿ ಅಂತ ಈ ಮೇಲೆ ರೇಖೆಯನ್ನ ಕೊಂಬಗಾಗಿ ಬಳಸ್ತೇನೆ. ವ್ಯಂಜನಗಳಲ್ಲಿ, ಕನ್ನಡ ಮೂಲಾಕ್ಷರಗಳಲ್ಲಿ ಮೊದಲನೇ ಅಕ್ಷರ ವ್ಯಂಜನಗಳಲ್ಲಿ ಕ. ಇದು ಕ ಇಲ್ಲಿಂದ ಬರುತ್ತೆ. ಈ ಕದಲ್ಲಿ ಕೂಡ ಸ್ವರ ಇದೆ. ಇದು ಮೂಲ ಅಲ್ಲ, ಇದು ಬೇರು ಅಲ್ಲ, ಇದು ಬೇರು ಕ ಅಲ್ಲ, ಇದು ಕ. ಬೇರು ಕದ ಜೊತೆಗೆ ಆ ಸ್ವರ, ಈ ಬೇರು ಕ ಜೊತೆಗೆ ಆ ಸ್ವರ ಸೇರಿ ಕ ಆಗಿದೆ. ಹೇಳಿ ತಮಗೆ ಅರ್ಥ ಆಗ್ಬೋದು. ನಿಜವಾಗಿಯೂ ಕ ಅದನ್ನ ಆಮೇಲೆ ಆದ್ರೂ ಕೂಡ ತಮಗೋಸ್ಕರ ಈ ಪಾಠದಲ್ಲಿ ಹೇಳೋದಕ್ಕಿಂತಲೂ ಮುಂದಿನ ಪಾಠದಲ್ಲಿ ಹೇಳೋದು ಉತ್ತಮ ಅನ್ಸುತ್ತೆ. ಕ ಆ ಪಾಠದಲ್ಲಿ ಹೇಳಿದ್ರೆ ಅದು ಅರ್ಥ ಆಗೋದು. ಇದು ಕ, ಇದು ಸಣ್ಣ ಕ. ಕದ ಬೇರು ಅಕ್ಷರ ಏನಿದೆಲ್ಲ ಅದು ಅಸ್ವರದೊಂದಿಗೆ ಬೆರೆತಾಗ ಕ ಆಗತ್ತೆ. ಕ ಅಷ್ಟೇ. ಕ, ಕ, ಕಿ ಅದು ಬೇರೆ, ಅದು ಕ ಗಣಿತದಲ್ಲಿ. ಈ ಕ ಇಲ್ಲಿ ಪ್ರಾರಂಭ ಆಗುತ್ತೆ. ಆದ್ರೆ ಇದರಲ್ಲಿ ಗಾಳಿ ಒತ್ತಡ ಇರೋದಿಲ್ಲ. ಖ ಪ್ರಾರಂಭ ಆಗುತ್ತೆ. ದೊಡ್ಡ ಖ, ಇದು ದೊಡ್ಡ ಖ. ಈ ಖಗೂ ವ್ಯತ್ಯಾಸ ಇದೆ. ಇದರಲ್ಲಿ ಗಾಳಿಯ ಒತ್ತಡ ಬರುತ್ತೆ. ಖ. ಗೆಳೆಯರೆ, ಸಮಯ ಈ ವಿಡಿಯೋ ಸಮಯದ ಕಡಿಮೆ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ವೇಗವಾಗಿ ಬರೆಯಲು ಬಿಡುತ್ತೇನೆ. ಓಕೆನಾ? ಆಮೇಲೆ ಮುಂದಿನ ಪಾಠಗಳಲ್ಲಿ ನೋಡೋಣ. ಇದು ಒಂದು ಪರಿಚಯ ಅಷ್ಟೇ, ವ್ಯಂಜನಗಳ ಪರಿಚಯ. ಕ, ಖ, ಗ. ಓಕೆ, ಇದು ಸಣ್ಣ ಗ, ಇದು ಸಣ್ಣ ಗ. ಆಮೇಲೆ ದೊಡ್ಡ ಘ ಹೀಗೆ ಬರೀತಾರೆ, ದೊಡ್ಡ ಘ ಹೀಗೆ ಬರೀತಾರೆ. ಇದು ದೊಡ್ಡ ಘ. ಪರಿಚಯ ಮಾಡಿಕೊಡ್ತೇನೆ. ಸರಿನಾ ಗೆಳೆಯರೆ? ಗ. ಇನ್ನು ಂಗ. ಇದು ಂಗ. ಸರಿನಾ? ಕ, ಖ, ಗ, ಘ, ಂಗ. ಗೆಳೆಯರೆ, ತಮಗೆ ಅನಿಸ್ಬೋದು ಇದೇನು ಮಹಾಜ್ಞಾನ, ನಾವೆಲ್ಲ ಹೋಗ್ಬಿಟ್ಟೇವೆ, ಇದೇನು ಹೊಸ ಹೇಳ್ತಾರೆ ಅಂತ. ಆದ್ರೆ ಒಬ್ಬ ಸಾಹಿತಿ, ಒಬ್ಬ ಕವಿ ಅಥವಾ ಒಬ್ಬ ಮಹಾನ್ ಒಂದು ಸಾಹಿತ್ಯದ ಬಗ್ಗೆ, ಕನ್ನಡದ ಬಗ್ಗೆ ಅಭಿಮಾನಿ ಇರೋನು, ಅವನ ಕೈಯಲ್ಲಿ ಈ ಕ, ಖ, ಗ, ಗ ಇದ್ರ ಬಗ್ಗೆನೇ ಒಂದು ದೊಡ್ಡ ಒಂದು ಪದವಿ ಮಾಡ್ತಾನೆ, ಡಾಕ್ಟರೇಟ್ ಪದವಿ ಸಂಶೋಧನೆ ಮಾಡ್ತಾನೆ.
ಕಲಿಯೋದಕ್ಕೆ ಕಖ ಗಗ ಇದೆ, ಆದರೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಇದು ತುಂಬಾ ಆಳವಾದ ಅಧ್ಯಯನ ವಿಷಯ. ಸಂಶೋಧಕನಿಗೆ ಇದು ಆಳವಾದ ವಿಷಯವಾದರೆ ಯಥಾರ್ಥವಾಗಿ ನೋಡ್ಕೊಂಡು ಹೋಗುವವನಿಗೆ ಪ್ರೈಮರಿ ಸ್ಕೂಲ್ ಅಲ್ಲ ಕಲ್ತು ಬಿಟ್ಟೇವಪ್ಪ, ಅದು ಏನು ಕಲಿಯೋದು ಕಖ ಗಗ. ಆದ್ರೆ ನಾವು ಈ ವಿಷಯನ ಯಾವ ದೃಷ್ಟಿಯಿಂದ ನೋಡ್ತೇವೆ ಅದ್ರ ಮೇಲೆ ಹೋಗುತ್ತೆ. ಎಷ್ಟೋ ಜನ ಈ ರೀತಿ ಬೇರೆ ನಿರ್ಲಕ್ಷ್ಯವಾದ ದೃಷ್ಟಿ ಬಳಸೋದ್ರಿಂದ ನಮಗೆ ಯಾವಾಗ ಕಷ್ಟ ಆಗುತ್ತೆ ಹೇಳಿ. ಹೆಚ್ಚಾಗಿ ನಾವು ಆಂಗ್ಲ ಭಾಷೆಯಲ್ಲಿ ಅಧ್ಯಯನ ಮಾಡುವಾಗ ಇನ್ನು ನಾವು ನಿರ್ಲಕ್ಷ್ಯ ಮಾಡ್ತೇವೆ, ಇದನ್ನು ಬರೀಬಹುದು ಬಿಡು, ಉತ್ತೀರ್ಣ ಆಗಬಹುದು. ಆದರೆ ಮುಂದೆ ಸಮಯ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲೇ ಅದು ವಿಚಾರ ಬೇಡ. ಈಗ ನಾನು ಹೇಳುದು ಒಂದೇ, ಯಾವುದೇ ವಿಷಯ ನಿರ್ಲಕ್ಷ್ಯ ಮಾಡಬಾರ್ದು. ಒಂದು ಓದುವಾಗ, ಒಂದು ಬರೆಯುವಾಗ ಮನಸ್ಸಿಟ್ಟು ಅದರ ಕಡೆ ಮಹತ್ವ ಕೊಡಬೇಕು, ಆಗಲೇ ಅದು ನಮಗೆ ಫಲ ಕೊಡುತ್ತೆ. ಚ ಗಗ ಗಗ ಚ, ಇದು ಚ ಗೆಳೆಯರೆ, ಇದು ಚ, ಇದು ಸಣ್ಣ ಚ ಅಂತಾರೆ. ದೊಡ್ಡ ಚಾಗೆ ನೋಡಿ, ದೊಡ್ಡ ಚ. ಓಕೆ, ಇದು ದೊಡ್ಡ ಚ, ಸ್ವಲ್ಪ ದೊಡ್ಡದಾಗಿ. ಇಲ್ಲಿ ರೇಖೆ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೆ ಅಕ್ಷರ ದೊಡ್ಡದು ಕಾಣ್ತಾ ಇದೆ. ಚ ಛ ಜ ರೇಖೆಗಳನ್ನು ಕೈಲಿ ಬರೆದಿದ್ದಕ್ಕಾಗಿ ಇಲ್ಲಿ ಮೇಲೆ ಕಗ ರೇಖೆಗಳು ಹತ್ತಿರವಾಗಿದ್ದಾವೆ, ಇಲ್ಲಿ ಸ್ವಲ್ಪ ಅಗಲಾಗಿದೆ, ಅದಕ್ಕೆ ಸ್ವಲ್ಪ ಫರಕ ಕಾಣುತ್ತೆ. ಇನ್ನು ಚ ಛ ಝ, ಇದು ದೊಡ್ಡ ಝ, ಇದು ಯಾವುದು ದೊಡ್ಡ ಝ, ಇದು ದೊಡ್ಡ ಝ. ಓಕೆ, ಚ ಛ ಝ ಝ ಇಯ 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 ಇಯ, ಚ ಚ ಚ ಚ ಇಯ, ಖ ಖ ಘ ಘ ನ, ಚ ಛ ಝ ಝ ಯ. ತ ತ, ಇದು ಸಣ್ಣ ಟ, ಇದು ದೊಡ್ಡ ಠ. ಹಿಂಗೆ ಬರುತ್ತೆ, ಹೀಗೆ ಬರುತ್ತೆ ದೊಡ್ಡ ಠ. ಅದು ಕೂಡ ರ ತರ ಇರುತ್ತೆ, ಬಟ್ಟೆ ಒಳಗೆ ಒಂದು ಸಣ್ಣ ಪೂಜೆ ಇರುತ್ತೆ. ನಮ್ಮ ಕನ್ನಡ ಶಾಲೆಯಲ್ಲಿ ನಾವು ಓದುವಾಗ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅವ್ರ ಭಾಷೆನೇ ಬೇರೆ. ಅವರು ಗುರುಗಳು, ನಮ್ಮ ಗುರುಗಳು, ನಾವು 1ನೇತೆ 2ನೇತೆ ಕನ್ನಡ ಸರ್ಕಾರಿ ಗಂಡು ಮಕ್ಕಳ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದುವಾಗ, ನಾವು ಅವರು ಕಲಿಸುವಾಗ ನಾವು ಕೂಡ ಓದ್ತಾ ಇದ್ದೇವೆ. ಅವ್ರ ಭಾಷೆ ಅದು ಬೇರೆ. ಇದನ್ನ ಯಾವ ರೀತಿ ಅವ್ರ ಭಾಷೆಯಲ್ಲಿ ಹೇಳ್ತಾ ಇದ್ರು, ಅವ್ರ ಭಾಷೆ ಒಬ್ಬೊಬ್ಬರ ಭಾಷೆಗಿರುತ್ತೆ. ಅದು ನಾವಿಲ್ಲಿ ವಿಡಿಯೋ ಮಾಡುವಾಗ ಸಾಮಾನ್ಯವಾದ ಭಾಷೆ ಬಳಸಕ್ಕಾಗಲ್ಲ. ಆದಷ್ಟು ಶುದ್ಧವಾದ ಭಾಷೆ, ಕನ್ನಡ ಭಾಷೆ, ಕರ್ನಾಟಕದ ಭಾಷೆಯನ್ನು ಬಳಸಿ ಪಾಠ ಹೇಳಬೇಕಾಗುತ್ತೆ. ಆದ್ರೆ ಆಯಾ ಪಾಠಗಳಲ್ಲಿ ಆಯಾ ಒಂದು ವೈವಿಧ್ಯತೆ ಏನಿರ್ತಲ್ಲ, ಹೇಳುವಂತ ಒಂದು ವೈವಿಧ್ಯತೆ ಶಿಕ್ಷಣ ಆಯಾ ಕ್ಷೇತ್ರಕ್ಕೆ, ಆಯಾ ಊರುಗಳಲ್ಲಿ, ಆಯಾ ಒಂದು ಗ್ರಾಮಗಳಲ್ಲಿ ಅಥವಾ ಊರುಗಳಲ್ಲಿ, ಶಾಲೆಗಳಲ್ಲಿ ಆಯಾ ಗುರುಗಳ ಒಂದು ಶೈಲಿ ಬೇರೆ ಬೇರೆ ಇರುತ್ತೆ. ಅದು ಆಯಾ ಕ್ಷೇತ್ರಕ್ಕೆ ಬಹಳ ಖುಷಿ ತಂದ್ಕೊಡುತ್ತೆ ಹೇಳುವಾಗ. ಆದ್ರೆ ನಾವು ಈಗ ಪಾಠ ಹೇಳ್ತಾ ಇರೋದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಸ ಟ ಠ ಡ, ಇದು ಸಣ್ಣ ಡ ಅಂತಾರೆ. ಹಾಗೆ ಇದನ್ನು ದೊಡ್ಡ ಢ ಮಾಡ್ಬೇಕಾದ್ರೆ ಕೆಳಗೆ ಎಳಿಬೇಕು. ಇದನ್ನು ಢ ಕೆಳಗೆ ಹಿಂಗೆ ರೇಖೆ ತಗೊಂಡ್ರೆ ಅದು ದೊಡ್ಡ ಢ ಆಗುತ್ತೆ. ಆಮೇಲೆ ನ ಬರುತ್ತೆ, ನ, ಇದು ನ. ಸರಿ ನಾ ಗೆಳೆಯರೆ, ನ ನೋಡಿ ಗೆಳೆಯರೆ, ನಾವು ಸರಳವಾಗಿ ಬರಿತೇವೆ. ಆದ್ರೆ ಇವೇ ಅಕ್ಷರಗಳು ಒಬ್ಬ ಕಲೆಗಾರನಲ್ಲಿ, ಒಬ್ಬ ಚಿತ್ರಗಾರನಲ್ಲಿ ಸಿಕ್ಕಾಗ ಅವನು ನಾನಾ ತರದ ಒಂದು ಶೈಲಿಗಳನ್ನ ಮಾಡ್ತಾರೆ, ಸುಳಿವುಗಳನ್ನು ಹಾಕಿ ಮಾಡ್ತಾರೆ ಚೆನ್ನಾಗಿ. ಈಗ ನೋಡಿದ್ದು ಅಂಗಡಿಗಳ ಮೇಲೆ ಫಲಗಳನ್ನು ಹಾಕಿರ್ತಾರೆ, ಕೆಲವು ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ ಫಲಕ ಇರ್ತಾರೆ, ಎಷ್ಟು ಸುಂದರವಾಗಿ ಕಾಣ್ತಾರೆ ಕನ್ನಡ ಅಕ್ಷರಗಳು. ಆಯಾ ಕಲೆಗಳಿಗೆ ಹೋಗುತ್ತೆ. ನಾವಲ್ಲಿ ಕಲಿಯೋದಕ್ಕೆ ಮಾಡ್ತಾ ಇರೋದು. ತ ತ ಹೇಗೆ ಬರುತ್ತೆ, ತಾಗೆ ಮೇಲೆ ಕೊಂಬು ಬರುತ್ತೆ, ಆಮೇಲೆ ಇದು ಅರ್ಧ ಬರುತ್ತೆ, ಹೀಗೆ ಬಂದು ಹೀಗೆ ಕೊಡುವುದು. ಇದು ತ, ಇದು ಸಣ್ಣ ತ. ಇನ್ನು ದೊಡ್ಡ ಥ ಹೆಂಗ್ ಬರುತ್ತೆ, ದೊಡ್ಡ ತ ದ ತರ ಇರುತ್ತೆ, ದ ತರ ಇರುತ್ತೆ ನೋಡಿ ಕೆಳಗೆ. ಮತ್ತೆ ದೊಡ್ಡದಾಯ್ತು, ಇದು ಥ. ಕೊಂಬು ಇಲ್ಲಿ ಮೇಲೆ ಬರುತ್ತೆ, ಇದು ಸ್ವಲ್ಪ ಇರುತ್ತೆ, ಇದು ರೇಖೆ ಸ್ವಲ್ಪ ಅಗಲಾಗಿದೆ, ಅದಕ್ಕೆ ದೊಡ್ಡ ಅಕ್ಷರ ದೊಡ್ಡದಾಗಿ ಕಾಣುತ್ತೆ. ತ ಥ, ಆಮೇಲೆ ದ ತ ನೋಡಿ, ಇದು ದ. ತ ಥ ದ ದ, ಇದು ಸಣ್ಣ ದ. ಇನ್ನು ದೊಡ್ಡ ದ, ಸಣ್ಣ ದೊಡ್ಡ ದ, ಹೀಗೆ. ನಾನು ಇಲ್ಲಿ ಸ್ವಲ್ಪ ಇನ್ನು ನೀವು ಒಂದೇ ರೇಖೆ ಎಳಿಬಹುದು. ನಾವು ಸ್ವಲ್ಪ ಡಿಸೈನ್ ಅಂದ್ರೆ ಕಾರ್ ಮಾಡ್ತೀನಿ, ನೋಡೋಕೆ ಸುಂದರವಾಗಿ ಕಾಣಲಿ ಅಂತ ತಿಳ್ಕೊಂಡು ಇದನ್ನ ಹೇಗೆ ಮಾಡ್ತಾನೆ ಕೆಳಗೆ. ನೀವು ಬೇಕಾದ್ರೆ ಒಂದೇ ಕೆರೆ ಎಳಿಬಹುದು,
ಒಂದು ಗೆರೆ ರೇಖೆ ಎಳಿಬಹುದು. ದ ಧ ನ ನ ನ ನೋಡಿ, ದ ದ ದ ನ ಇದು ನ ಬರುತ್ತೆ. ತ ತ ಧ ದ ನ ನೋಡಿ. ಕ ಗೆರೆ ಕ ಇಲ್ಲಿಂದ ಪ್ರಾರಂಭ ಆಯ್ತು. ಕ ಕ ಗ ಗ ಗ, ನಾಲಿಗೆಯಿಂದ ಚ ಛ ಜ ಜ ಜ, ನಾಲಿಗೆ ಮಡಿಚಿಕೊಂಡು ಟ ಟ ಢ ಢ ಢ, ಆಮೇಲೆ ನಾಲಿಗೆಯಿಂದ ಮುಂದಿನ ತುದಿಯಿಂದ ತ ತ ದ ದ ದ. ನೆಕ್ಸ್ಟ್ ಮುಂದೆ ಹೇಳಿದ್ರೆ ಪ ಪ ಹೀಗಿರುತ್ತೆ. ಇದು ಪ. ಪಕ್ಕೆ ಪ ಉಚ್ಚಾರ ಮಾಡಿದ್ರೆ ಎರಡು ತುಟಿಗಳು ಕೂಡ್ತವೆ. ಪ ಪ ಪಗೆ ಕೆಳಗೆರೆ ಕೇಳಿದ್ರೆ ಅದು ಫ ಆಗತ್ತೆ. ನೋಡಿ ಎಷ್ಟು ಸುಂದರವಾಗಿದೆ ನಮ್ಮ ಕನ್ನಡ ಮೂಲಾಕ್ಷರಗಳು. ಎಷ್ಟೋ ಜನ ಹೇಳ್ತಾರೆ, ಬೇರೆ ಭಾಷೆಗಳು ಹೇಳ್ತಾರೆ, ಅಯ್ಯೋ ಕನ್ನಡ ಕಲಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಈ ಅಕ್ಷರಗಳನ್ನು ನೋಡಿದ್ರೆ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಸುಳಿವುಗಳು ಬಹಳ ಇದಾವೆ. ಸುಳಿವು ಅಂದ್ರೆ ಇಂಗ್ಲಿಷ್ ಕಾರ್ವಿಂಗ್ಸ್ ಅಂತಾರೆ. ಎಲ್ಲ ಹೇಳ್ತಾರೆ ಯಾವ ಭಾಷೆನೂ ಕೂಡ ಕಷ್ಟ ಅಲ್ಲ. ನೋಡೋದಕ್ಕೆ ಅಕ್ಷರಗಳು ಕಷ್ಟವಾಗಿ ಕಾಣ್ತವೆ, ಆದ್ರೆ ಅದನ್ನ ಹಿಡ್ಕೊಂಡು ಪ್ರಯತ್ನ ಮಾಡಿದ್ರೆ ಯಾವುದು ಕಷ್ಟ ಅಲ್ಲ. ಆ ಭಾಷೆಗಳನ್ನ ಯಾವ ರೀತಿ ಉಚ್ಚಾರಿಸಬೇಕು, ಮೂಲ ಬೇರನ್ನ ಅರ್ಥ ಮಾಡ್ಕೋಬೇಕು. ಅವಾಗ ಯಾವ ಭಾಷೆನೂ ಅಲ್ಲ. ಆ ಭಾಷೆಯ ಬೇರು ಎಲ್ಲಿಂದ ಪ್ರಾರಂಭ ಆಯ್ತು, ಒಂದು ಗಿಡ ಬೆಳಿಬೇಕಾದ್ರೆ ಅದು ಬೇರೆ ಎಲ್ಲಿದೆ, ಆ ಬೇರನ್ನ ಅರ್ಥ ಮಾಡ್ಕೊಂಡ್ರೆ ಗಿಡನೂ ಅರ್ಥ ಆಗುತ್ತೆ, ಗಿಡದಲ್ಲಿ ಕೊಡ್ತಕ್ಕಂಥ ಹೂಗಳು ಫಲಗಳು ಕೂಡ ಇರ್ತವೆ, ಅವುಗಳ ಸವಿಯನ್ನು ಕೂಡ ಸುಂದರತೆಯನ್ನು ಕೂಡ ಅರ್ಥ ಆಗುತ್ತೆ. ಫ ಫ ಇಲ್ಲಿ ಬರ್ತಾ ಇರೋದು ಬಾ. ಇದು ಬಾ ಎಷ್ಟು ಸುಂದರವಾಗಿದೆ ನೋಡಿ, ಬಾ. ಮುಂದೆ ನೋಡಿ, ಇದಕ್ಕೆ ಕೆಳಗೆ ಗೆರೆ ಹೇಳಿದ್ರೆ ಬಾ ಆಗತ್ತೆ, ಇಲ್ಲೊಂದು ಕೊಂಬೆ ಎಳಬೇಕು, ಬಾ ಆಗತ್ತೆ. ನೋಡಿ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಈ ಸಾಹಿತ್ಯ, ಈ ಲಿಪಿ ಪ್ರಾರಂಭ ಆಗಿರೋದು ಎಷ್ಟು ಸಾವಿರ ವರ್ಷಗಳಿಂದ, ಬಹಳ ಸಾವಿರ ವರ್ಷಗಳಿಂದ ಪ್ರಾರಂಭ ಆಗಿದೆ. ಸಂಸ್ಕೃತ್, ದ್ರಾವಿಡ ಭಾಷೆ ಅಂತಾರೆ, ಮೂಲ ಭಾಷೆ. ಇದು ನಾವು ಹೇಳ್ತಾ ಇರೋದು ಇದು ಹೊಸ ಕನ್ನಡ. ಇನ್ನು ಹಳೆಗನ್ನಡ ನೋಡಿದ್ರೆ ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ ಓದೋಕೆ. ಆದ್ರೆ ಆ ಹಳೆಗನ್ನಡವನ್ನೇ ಹೊಸಗನ್ನಡವನ್ನಾಗಿ ಇದು ಸರಳತೆಯಿಂದ ಕೂಡಿದೆ. ಹಳೆಗನ್ನಡಕ್ಕಿಂತಲೂ ಮುಂಚೆ ಹೋದ್ರೆ ಇನ್ನು ಅಕ್ಷರಗಳು ಕಷ್ಟ ಅನಿಸುತ್ತೆ. ಇನ್ನು ಕಷ್ಟ ಅನ್ಸೋದು ಹಿರಿಯರು ಯಾವ ರೀತಿ ಅವರು ಸಾಹಿತಿಗಳು ಆಗಿರ್ಬೋದು, ಹಿರಿಯರು ಅಂದ್ರೆ ಆಗ ಓದುಗರು ಸ್ವಲ್ಪ ಕಡಿಮೆ. ಈಗ ಮನೆಗೆ ಒಬ್ಬೊಬ್ಬರು 10 ಜನ ಓದಿಕೊಂಡು ಕೂತಿದ್ದಾರೆ. ಆವಾಗ ಈ ಹಳೆಗನ್ನಡ ಬರೆಯುವಾಗ ನಮ್ಮ ಮಹಾರಾಜರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ, ಗಂಗರು, ಕದಂಬರು, ಹೊಯ್ಸಳರು, ಇವರೇನಿದಲ್ಲ ಪುಲಿಕೇಶಿ, ರಾಷ್ಟ್ರಕೂಟರು, ಆ ಕಾಲದಲ್ಲಿ ನೀವು ನೋಡಿ ಶಾಸನಗಳನ್ನ ನೋಡಿ, ಕೆಲವೊಂದು ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ಶಾಸನಗಳನ್ನು ನೋಡಿ, ನಮ್ಮ 1000 ವರ್ಷಗಳ ಹಿಂದೆ ಹೋಗಿ ಕಲ್ಯಾಣದ ಚಾಲುಕ್ಯರು, ರಾಷ್ಟ್ರಕೂಟರು, ಕೆಳಗೆ ಹೊಯ್ಸಳರು, ಅದಕ್ಕಿಂತ ಕೆಳಗೆ ಹೋದ್ರೆ ಯಾರು, ಕೆಳಗೆ ಗಂಗರು, ಆ ಕಡೆ ಮತ್ತೆ ಚೋಳರು. ಎಷ್ಟು ಅವರೆಲ್ಲ ಅವ್ರು ನೋಡಿ ದೇವಾಲಯ ಹೋಗಿ ನೋಡಿ ಹೆಂಗಿರುತ್ತೆ, ಓದಕ್ಕೆ ಕಷ್ಟ ಆಗುತ್ತೆ. ಅದೇ ಕನ್ನಡ ಅಂತಾನೆ ಈ ಕನ್ನಡ ಸೃಷ್ಟಿಯಾಗಿರೋದು. ಬಾಬ ಮಾಕೆ ಮೇಲೆ ಕೊಂಬ ಹಚ್ಚಿ ಇದನ್ನ ಹೆಂಗೆ ತಗೊಂಡ್ರೆ, ಇದಕ್ಕೆ ಹಿಂಗೆ ತಗೊಂಡ್ರೆ ಯಾವತ್ತಿಂದ ಇದಕ್ಕೆ ಪಕ್ಕದಲ್ಲಿ ಒಂದು ಇದು ಬಂದ್ಬಿಡುತ್ತೆ, ಇದು ಮಾ ಆಗತ್ತೆ. ಸ್ವಲ್ಪ ಡಿಸೈನ್ ಕರ್ವಿಂಗ್ ಸ್ವಲ್ಪ ಜಾಸ್ತಿ ಆಯ್ತು. 2 ಸಲ ಬರಕ್ ಹೋದ್ರೆ ಒಂದೇ ಸಲ ಏನು ಬರೀತೇವಲ್ಲ ನಾವು ಪೆನ್ ಇಟ್ಕೊಂಡು, ಅವಾಗಲೇ ಸುಂದರ ಬರೋದು. ತಿದ್ದಾಕ ಹೋದ್ರೆ ಅಕ್ಷರ ಕೆಟ್ಬಿಡುತ್ತೆ. ಪ ಫ ಬ ಭ ಮ, ಪ ಫ ಬ ಭ ಮ. ನೋಡಿ ಗೆಳೆಯರೆ, ಕ ನಾಲಿಗೆ ಪಾಪ ಬಾಬಮ್ಮ ಎಲ್ಲ ಆಯ್ತು. ನೆಕ್ಸ್ಟ್ ಲವಶ. ಈ ಲವಶ ಎಲ್ಲಿ ಬರ್ತದೆ? ಈ ಲವಶಕ್ಕೆ ಈ ಕುತ್ತಿಗೆ, ನಾಲಿಗೆ ತುದಿಯಲ್ಲಿ ಯಾವ ಕೆಲಸ ಮಾಡಲ್ಲ. ಕೃಷ್ಣ ಕೊಡಲು ಹೋಗ್ಬೇಕಾದ್ರೆ ಅಲ್ಲಿ ತರಂಗ ವಾಯು ಇರ್ತಲ್ಲ, ವಾಯು ಬರ್ತಾ ಇರ್ತಲ್ಲ, ಗಾಯ ಬಿಡ್ತಾರಲ್ಲ, ಆ ಗಾಯ ಬಿಡುವಾಗ ಅವನು ತರಂಗಗಳನ್ನ ಹೆಚ್ಚು ಬೆರಳಿಂದ ತರಂಗ ಹೆಚ್ಚು ಮಾಡ್ತಾನೆ. ಆಗ ಸ್ವರಗಳು ಬೇರೆ ಬೀಳುತ್ತೆ. ಹಾಗೆ ಒಳ್ಳೆ ಕೆಲಸ ಅಂದ್ರೆ ಮೊದಲೇ ಪಾಠ ನೋಡಿ, ಅದ್ರಲ್ಲಿ ಎಲ್ಲ ಯಾವ್ದು ಸೃಷ್ಟಿ ಆಗುತ್ತೆ ಬರ್ತೇನೆ. ಓಕೆ, ನಾನು ಹೇಳ್ತಾ ಹೋದ್ರೆ ಮತ್ತೆ ವಿಡಿಯೋ ಟೈಮ್ ಚಿಕ್ಕ ಮಾಡಕ್ಕಾಗಲ್ಲ. ಮುಂದೆ ಬರ್ತಾ ಇರೋದು ಲವಶ. ಇದು
ಯಾ ಹೆಂಗ್ ಉತ್ಪತ್ತಿ ಆಯ್ತು? ಯಾ 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 ಅನುಭವ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ಅನುಭವ ಮಾಡಿ. ಯಾ ಯಾ ಹೆಂಗ್ ರೇಟ್ ಬಾಯಲ್ಲಿ ಯಾ ಹೆಂಗ್ ಬರುತ್ತೆ ನೋಡಿ. ಯಾ ರ ರ ನೋಡಿ ಗೆಳೆಯರೆ, ಈ ಅಕ್ಷರಗಳ ಸಂಶೋಧನೆ ಇದೆಯಲ್ಲ, ನಾವು ಓದೋದಕ್ಕೆ ಬರೆಯೋದಕ್ಕೆ ಕಷ್ಟಪಡ್ತೇವೆ. ಆದ್ರೆ ನಮ್ಮ ಹಿರಿಯರು, ಪೂರ್ವಜರು, ಸಾಹಿತಿಗಳು ಅವರು ಇದನ್ನ ಸೃಷ್ಟಿ ಮಾಡಿದ್ದಾರೆ. ಯಾರು ಮೊದಲು ಕನ್ನಡವನ್ನು ಸೃಷ್ಟಿ ಮಾಡಿದ್ರು? ಹೊಸ ಕನ್ನಡ ಬಿಡಿ, ಈ ಹೊಸ ಕನ್ನಡ ಹಳೆ ಕನ್ನಡದಿಂದ ಬಂತು. ಹಳೆ ಕನ್ನಡದಿಂದ ಒಂದು ಮೂಲ ಭಾಷೆ. ಅದು ಯಾರು ಸೃಷ್ಟಿ ಮಾಡಿದರು? ಯಾರು? ಅವ್ರ ಸಂಶೋಧನೆ ಹೆಂಗಾಯ್ತು? ಯಾವ ರೀತಿ ಸಂಶೋಧನೆ ಮಾಡಿದ್ರು? ಈ ಲಿಪಿಗಳನ್ನು ಸಂಶೋಧನೆ ಮಾಡ್ಬೇಕಾದ್ರೆ ಎಷ್ಟು ಮಾಡಿದ್ರೆ, ನಾವು ಇವತ್ತು ವಿಜ್ಞಾನದಲ್ಲಿ ಒಂದು ಏನೋ ಒಂದು ವಸ್ತುನ, ಅದು ವಿದ್ಯುತ್ ಸಂಬಂಧ ಇರ್ಬೋದು ಅಥವಾ ಯಾವುದೇ ಒಂದು ಅವಶ್ಯಕತೆ ಸಂಬಂಧ ಇರ್ಬೋದು, ಅದನ್ನು ತಯಾರು ಮಾಡ್ತೀವಲ್ಲ, ವಿಜ್ಞಾನ ತಯಾರು ಮಾಡ್ತಾರಲ್ಲ, ಅದಕ್ಕೆ ಎಷ್ಟು ತಲೆ ಕೆಡಿಸುತ್ತಾರೆ. ಅದು ಎಷ್ಟು ಡಾಕ್ಟರೇಟ್ ಬೇಕು, ಎಷ್ಟು ತಲೆ ಕೊಡ್ತಾರೆ, ಎಷ್ಟು ಸಂಶೋಧನೆ ಮಾಡ್ತಾರೆ. ಆದ್ರೆ ಈ ಲಿಪಿಗಳನ್ನ ಸಂಶೋಧನೆ ಮಾಡಿದಾರಲ್ಲ, ಇಡೀ ಒಂದು ರಾಜ್ಯ, ಒಂದು ದೇಶ ಸಂವಹನ ಮಾಡುತ್ತೆ, ಸಂಪರ್ಕ ಮಾಡುತ್ತೆ. ಒಂದು ಮನುಷ್ಯ ಇನ್ನೊಂದು ಮನುಷ್ಯ ಮಾತಾಡೋದಕ್ಕೆ ಬರ್ತಕ್ಕಂಥ ಒಂದು ಲಿಪಿ, ಅದನ್ನ ಸಂಶೋಧನೆ ಮಾಡಿದವರು ಅಂತ ಮಹಾ ಸಂಶೋಧಕರು. ಅವ್ರು ಎಷ್ಟು ತಲೆ ಕೆಡ್ಸ್ಕೊಂಡಿರ್ಬೋದು ಈ ಸ್ವರಗಳನ್ನ ಬರವಣಿಗೆಯಲ್ಲಿ ತರೋದಕ್ಕೆ, ಒಂದು ಕಲ್ಪನೆನ ಮೂರ್ತಿಯನ್ನ ಮಾಡೋದಕ್ಕೆ. ಹೀಗೆ ಅಕ್ಷರಗಳನ್ನು ತಂದ್ರಲ್ಲ, ಅವ್ರು ಎಷ್ಟು ಜಾಣರಿರ್ಬೋದು. ಇದನ್ನ ಯಾರಾದ್ರೂ ಇದನ್ನು ಅಲ್ಲಗಳಕ್ಕಾಗತ್ತಾ? ಈ ಭಾಷೆ ತ ಹಿಂಗಲ್ಲ, ಇದು ಬೇರೆ ತರ ಇರುತ್ತೆ ಅಂತ ಹೇಳಕ್ ಸಾಧ್ಯ? ಯಾರು ಅಲ್ಲಗಳಕ್ ಟ ಹಿಂಗೆ ಇದೆ, ಗ ಹಿಂಗೆ ಅಂತ. ಅದು ಆಗಲೇ ಆಗಿದೆ, ಇತಿಹಾಸ. ಅದನ್ನ ಬದಲು ಮಾಡಕ್ಕಾಗಲ್ಲ. ಇದನ್ನೇನೇ ಇದ್ರು ಒಬ್ಬ ಚಿತ್ರಕಾರ ಇದರಲ್ಲಿ ಸುಳಿವನ್ನು ಬಣ್ಣ ಕೊಡೋಕು, ಬಣ್ಣವನ್ನು ನೇಗೆ ಅಥವಾ ಏನಾದ್ರು ಬದಲು ಮಾಡಬಹುದು. ಆದ್ರೆ ತವಾಗಿರುತ್ತೆ. ಸಾವಿರಾರು ವರ್ಷಗಳಿಂದ ತ ಹೀಗೆ ಇದೆ, ಮುಂದೆ ಸಾವಿರಾರು ವರ್ಷಗಳವರೆಗೆ ತ ಹೀಗೆ ಇರುತ್ತೆ. ಎಂತ ಸಂಶೋಧನೆ ನೋಡಿ, ಮೆಚ್ಚತಕ್ಕಂತ. ಯಾರ ಈ ಸಂಶೋಧನೆ ಶರೀರಕ್ಕೆ ಸಂಬಂಧಪಟ್ಟದ್ದು. ಯಾರ ಲ ಲ ಯಾರಲ್ಲ ವ ಗಿಡರೆ, ಇದು ಮಾ ತರನೇ ಇದೆ, ಇದು ಮಾ ತರ ಇದೆ. ಆದ್ರೆ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಎಕ್ಸ್ಟ್ರಾ, ಅದು ಏನಂತಾರೆ ಅದಕ್ಕೆ, ಅದೇನು ನಾನು ವಿಡಿಯೋ ಮಾಡೋ ಭಾಷೆಯಲ್ಲಿ ಅಲ್ಲ, ಬೇರೆ ಬೇರೆ ಭಾಷೆ ಬಳಸಕ್ಕಾಗಲ್ಲ. ಇದೇನು ಬಂದಿದೆಯಲ್ಲ ಇದಕ್ಕೆ ಇಲ್ಲ ಅಷ್ಟೇ. ವ ಯಾರಲ್ಲ ವ. ಆಮೇಲೆ ಶ ನೋಡಿ ಗೆಳೆಯರೆ, ಶ ಹೇಗೆ ಬರುತ್ತೆ? ಶಗೆ ಈ ತನ್ನದ ಅಂತ ಒಂದು ಶೈಲಿ, ಶಕ್ಕೆ ಇರತಕ್ಕಂಥ ಒಂದು ಮಹತ್ವ ನಮ್ಮ ಕನ್ನಡ ಅಕ್ಷರಗಳಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ಅದು ಕನ್ನಡ ಸಂಸ್ಕೃತಿ ಅಂತಲ್ಲ, ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಶಕ್ಕೆ ಇರತಕ್ಕಂಥ ಒಂದು ಮಹತ್ವ, ಒಂದು ಪೂಜ್ಯತೆ ಬೇರೆ ಅಕ್ಷರಗಳಲ್ಲಿ ಕಡೆ. ಶನ ಶ್ರೀಕಾರ ಮಾಡ್ತಾರೆ. ಶುಭ, ಶುಭಂ, ಶುಭ ಕಾಲ, ಶುಭೋದಯ, ಎಷ್ಟು ಶ್ರೀಕಾರ ಶ. ಇನ್ನು ದೊಡ್ಡ ಶ ಹೇಗಿರುತ್ತಂದ್ರೆ ಅದು ಪಾತ್ರನೇ ಇರುತ್ತೆ. ಆದ್ರೆ ಇದನ್ನ ಹೀಗೆ ಬರೆದ್ರೆ ಅದು ದೊಡ್ಡ ಶ ಆಗುತ್ತೆ. ಕೆಲವೊಬ್ರು ಇದನ್ನ ಇಲ್ಲಿಂದ ರೇಖೆ ಎಳಿತಾರೆ. ಇದು ಕೂಡ ಇದಕ್ಕೆ ರೇಖೆ ಬರೆದು ಕೆಳಗೆ ಎಳಿತಾರೆ ಅಥವಾ ಇಲ್ಲಿಂದ ಬರುವುದು. ಇದು ಇದು ದೊಡ್ಡ ಶ ಆದ್ಮೇಲೆ ಬರೋದು ಗೆಳೆಯರೆ ಸ ಬರುತ್ತೆ. ಸ ಹೇಗಿರುತ್ತಂದ್ರೆ ನಾ ತರನೇ ಇರುತ್ತೆ. ನಾ ಹೇಗೆ ಬೆಳಿತೇವಲ್ಲ, ನಾ ತರನೇ ಇದು ಸ. ನಾ ಬರೆದು ಇಲ್ಲಿ ಮೇಲೆ ಸ್ವಲ್ಪ ಶೂನ್ಯ ಪೂಜೆ ಮಾಡಿದ್ರೆ ಸ ಆಗುತ್ತೆ. ನ ಮತ್ತು ಸ ಎರಡು ಒಂದೇ ಆಗಿದೆ. ನಾದಲ್ಲಿ ಈ ಶೂನ್ಯ ಇರೋದಿಲ್ಲ, ಈ ಶೂನ್ಯ ಪೂಜೆ ಇರೋದಿಲ್ಲ, ಅದು ಸ ಅಲ್ಲಿ ಇರುತ್ತೆ. ಇದೇ ಎರಡಕ್ಕೂ ಇದು ಅಂತ ವ್ಯತ್ಯಾಸ. ಸ ಆದ್ಮೇಲೆ ಹ ಬರುತ್ತೆ. ಗೆಳೆಯರೆ ನೋಡಿ, ಇದು ಇನ್ನು ಸ್ವಲ್ಪ ನಾನು ದೊಡ್ಡ ಮಾಡಬೇಕು. ಈ ಬೇರೆ ಅಕ್ಷರಗಳನ್ನು ಮೇಲಿನ ಅಕ್ಷರಗಳನ್ನು ನೋಡಿಸಿದ್ರೆ ಇನ್ನು ಸ್ವಲ್ಪ ಸುಳಿವೇನಿಲ್ಲ, ವೃತ್ತಾಕಾರ ಮಾಡೋದು. ಇನ್ನು ಸ್ವಲ್ಪ ಮೇಲೆ ತಗೋಬೇಕು. ಮೇಲೆ ತಗೊಂಡು ಸೇಬು ಹೇಗಿರ್ತಲ್ಲ, ಸೇಬು ಹಣ್ಣು, ಓಕೆ, ಸೇಬು ಹಣ್ಣು ತರ ಹೀಗೆ ರೌಂಡ್ ಬಂದು ಅದು ಓಕೆನಾ. ನಿಜವಾಗಿ ಹೇಳ್ಕೊಂಡ್ರೆ ಹೀಗೆ ಮಾಡ್ತಾರೆ, ಓಕೆನಾ. ನಾವು ಹೀಗೆ ಬರ್ತದೆ. ಹೇಗೆ ಮಾಡಿದ್ರು ಕೂಡ ಅದು ತನ್ನದಂತ ಒಂದು ಆಕಾರವನ್ನು ಸೇರಲೇಬೇಕು. ಆದ್ಮೇಲೆ ಮತ್ತೆ ಬರುತ್ತೆ ಗೆಳೆಯರೆ ಳ ಬರುತ್ತೆ. ಳ ಇದು ತನ್ನದಂತ ಒಂದು ವಿಶೇಷತೆಯನ್ನು ಹೊಂದಿದೆ. ಯಾವ ಅಕ್ಷರಗಳಲ್ಲೂ ಕೂಡ ಳ ಹೊಂದೋದಿಲ್ಲ. ಇದು ಶ ಪ ಹೋಲುತ್ತೆ, ಸ ನ ಹೋಲುತ್ತೆ, ಥ ದ ಧ ಈ ಮೂರು ಢ ಥ ದ ಇವು 5 ಹೋಲುತ್ತವೆ. ಚ ಮತ್ತು ಜ ಹೋಲುತ್ತವೆ. ಓಕೆ, ಹಾಗೆ ಮ ಪ ವ ಮ ಹೋಲ್ತವೆ. ಆದ್ರೆ ಳ ವಿಶೇಷವಾಗಿದೆ, ಅದು ಎದರಲ್ಲೂ ಕೂಡ ಹೋಲೋದಿಲ್ಲ. ಆದ್ರೆ ಕನ್ನಡದ ಅಂಕಿ 4ಕ್ಕೆ ಹೋಲುತ್ತೆ. ಗೆಳೆಯರೆ, ಇದು ಏನು ಅಂತಂದ್ರೆ ವ್ಯಂಜನಗಳು.
ಕ ಕ ಗ ಗ ಕ ಕ ಗ ಗ ಚ ಚ ಚ ಜಯ ಟ ಟ ಟ ನ ತ ತ ತ ತ ನ ಪ ಫ ಬ ಭ ಮ ಯಾರ ಲ ವ ಶ ಶ ಸ ಹ ಳ. ಮುಂದೆ ಬರ್ತಾ ಇರೋದು ಗೆಳೆಯರೆ ಸಂಯುಕ್ತಾಕ್ಷರಗಳು. ನಾನು ಸ್ವಲ್ಪ ವೇಗವಾಗಿ ಬರುತ್ತೇನೆ, ನೋಡ್ಕೊಳ್ಳಿ. ಸಂಯುಕ್ತಾಕ್ಷರಗಳು, ಸಂಯುಕ್ತಾಕ್ಷರಗಳು, ಸಂಯುಕ್ತಾಕ್ಷರಗಳು. ಜಸ್ಟ್ ವೇಗವಾಗಿ ಬರೆದಿದ್ದೇನೆ, ತಮಗೆ ಗೊತ್ತಿರಲಿ. ವ್ಯಂಜನಗಳು, ಸ್ವರಗಳು, ಯೋಗವಾಹಕಗಳು, ವ್ಯಂಜನಗಳು, ಆಮೇಲೆ ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳು ಎರಡು, ಒಂದು ಕ್ಷ ಮತ್ತು ಜ್ಞ. ಕ್ಷ ಹೀಗೆ ಬರ್ತದೆ ಗೆಳೆಯರೆ. ಕ್ಷ ಇದನ್ನು ಕೂಡ ಶ, ಶ ಜೊತೆಗೆ ಕ ಸಂಯೋಜನೆಯನ್ನು ಹೊಂದಿ ಕ್ಷವಾಗಿದೆ. ಶ ಅಕ್ಷರವು ಕ ಜೊತೆಗೆ ಸೇರಿ ಕ್ಷವಾಗಿದೆ. ಸಂಯುಕ್ತ, ಸಂಯೋಜಿಸಲ್ಪಟ್ಟಿದೆ. ಎರಡು ಅಕ್ಷರಗಳು ಸಂಯೋಜಿಸಲ್ಪಟ್ಟು ಕ್ಷ ಆಗಿದೆ. ಹಾಗೆ ಜ್ಞ, ಜ ಜವನ್ನು ಜ್ಞ ಒತ್ತಾಕ್ಷರದಿಂದ ಜ್ಞ ಮಾಡಲಾಗಿದೆ. ಇದು ಜವನ್ನ, ಜಕ್ಕೆ ಯವನ್ನ ಒತ್ತಾಕ್ಷರ ಕೊಟ್ರೆ ಜ್ಞ ಆಗುತ್ತೆ. ಕಾಗೆ ಶ ಒತ್ತಾಕ್ಷರ ಕೊಟ್ರೆ ಕ್ಷ ಆಗುತ್ತೆ. ಎರಡು ಅಕ್ಷರಗಳ ಸಂಯೋಜನೆ ಕ್ಷ ಮತ್ತು ಜ್ಞ. ಇದಕ್ಕಾಗಿ ಎರಡು ಅಕ್ಷರಗಳನ್ನು ಸಂಯುಕ್ತಾಕ್ಷರಗಳು ಎಂದು ಹೇಳ್ತಾರೆ ಗೆಳೆಯರೆ. ಗೆಳೆಯರೆ, ಈ ಒಂದು ವಿಡಿಯೋದ ಮೂಲ ಉದ್ದೇಶ ಮೂಲಾಕ್ಷರಗಳನ್ನು ಪರಿಚಯಿಸುವುದು. ಸ್ವರಗಳು, ಯೋಗವಾಹಕಗಳು, ವ್ಯಂಜನಗಳು, ಸಂಯುಕ್ತಾಕ್ಷರಗಳು, ಮೂಲಾಕ್ಷರಗಳು. ಕನ್ನಡ ಕಲಿ. ಓಕೆ, ಇದು ಕನ್ನಡ ಮೂಲಾಕ್ಷರಗಳು. ನಾನು ಆಗಲೇ ಬರೆದಿದ್ದೇನೆ, ಇನ್ನೊಂದ್ಸಲ ಬರೀತೇನೆ. ಆಗಲೇ ನಾನು ಉಳಿದುಪಟ್ಟಲ್ಲ. ಕನ್ನಡ ಮೂಲಾಕ್ಷರಗಳು. ಈಗ ಬರೆದ ಚೆನ್ನಾಗಿರುತ್ತೆ. ಕನ್ನಡ ಮೂಲಾಕ್ಷರಗಳು, ಮೂಲಾಕ್ಷರಗಳು. ಗೆಳೆಯರೆ, ನಮ್ಮ ಮುಂದಿನ ಪಾಠ 4ರಲ್ಲಿ ನಾವು ಸಂಯೋಜಿಸುವುದು ಹೇಗೆ, ಸ್ವರಗಳು ವ್ಯಂಜನಗಳ ಜೊತೆ ಕೂಡಿದಾಗ 3ನೇ ಅಕ್ಷರ ಹುಟ್ಟಿಕೊಳ್ಳುತ್ತದೆ. ಒಂದು ಅ ಸ್ವರವು ಕ ಸ್ವರ ಜೊತೆಗೆ ಸೇರಿದಾಗ ಯಾವ ಅಕ್ಷರ ಆಗುತ್ತೆ? ಈ ಕ ಅ ಜೊತೆಗೆ ಸೇರಿದಾಗ ಏನಾಗುತ್ತೆ? ಈ ಕ ಆ ಜೊತೆಗೆ ಸೇರಿದಾಗ, ಈ ಕ ಒಂದೇ ಕ ಈ ಜೊತೆಗೆ ಈ ಎಲ್ಲಾ ಜೊತೆ ಸೇರಿದಾಗ ಏನಾಗುತ್ತೆ? ಹಾಗೆ ಕ ಎಲ್ಲಾ ಸ್ವರಗಳ ಜೊತೆಗೆ ಸೇರಿದಾಗ ಏನಾಗುತ್ತೆ? ಯಾವ ಅಕ್ಷರ ಹುಟ್ಟುತ್ತವೆ? ಹೀಗೆ ಏನಿದಾವಲ್ಲ ವ್ಯಂಜನಗಳು, ಈ ಪ್ರತಿಯೊಂದು ವ್ಯಂಜನಗಳ ಅಕ್ಷರಗಳಲ್ಲಿ ಈ ಎಲ್ಲ ಸ್ವರಗಳನ್ನ ಸೇರಿಸಿ ಇದೊಂದು ತಂತ್ರಜ್ಞಾನ, ತಾಂತ್ರಿಕತೆ, ಅಕ್ಷರಗಳನ್ನ ಜೋಡಿಸಿ ಹೇಳ್ಬೋದು, ಬರೀಬೋದು. ಗೆಳೆಯರೆ, ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಪಾಠ 4 ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಗೆಳೆಯರೆ, ಈ ನಮ್ಮ ಗುರುವೀರ ಕನ್ನಡ ಬ್ಲಾಗ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ, ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಮಾಡಿ, ಮತ್ತು ಬೆಲ್ ಐಕಾನ್ ಇದೆಯಲ್ಲ ಯೂಟ್ಯೂಬ್ನಲ್ಲಿ ಕ್ಲಿಕ್ ಮಾಡೋದ್ರಿಂದ ನಾವು ಬೇಗನೆ ಮಾಡತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲಲ್ಲಿ ಗಮನಕ್ಕೆ ಬರುತ್ತವೆ. ಧನ್ಯವಾದಗಳು, ನಮಸ್ಕಾರ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.